ನ್ಯೂಸ್ಗೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. ಮೈಸೂರು ಹನುಮಂತೋತ್ಸವ ಸಮಿತಿ ವತಿಯಿಂದ ಹನುಮಂತನ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಮೈಸೂರು ಅರಮನೆಯ ಬಲರಾಮ ದ್ವಾರದ ಬಳಿ ಇರುವ ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಬಳಿ ನಡೆದಂತಹ ಹನುಮ ಜಯಂತಿ ಮಹೋತ್ಸವದಲ್ಲಿ ಮಾಜಿ ಶಾಸಕ ಎಂಕೆ ಸೋಮಶೇಖರ್, ಮೇಯರ್ ಸುನಂದಾ ಪಾಲನೇತ್ರ ಸೇರಿದಂತೆ ಹಲವು ನಗರ ಪಾಲಿಕೆ ಸದಸ್ಯರು, ಗಣ್ಯರು ಭಾಗಿಯಾಗಿದ್ದರು. ಬಳಿಕ ಸರ್ವಾಲಂಕೃತಗೊಂಡಿದ್ದ ಆಂಜನೇಯ ಸ್ವಾಮಿಯ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸಲಾಯಿತು. ಇನ್ನು ಹನುಮ ಜಯಂತಿಯ ಪ್ರಯುಕ್ತ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಕೇಸರಿ ಧ್ವಜಗಳು ರಾರಾಜಿಸಿದವು. ಬಳಿಕ ಟ್ರ್ಯಾಕ್ಟರ್ನಲ್ಲಿ ಬೃಹತ್ ಹನುಮಂತನ ಮೂರ್ತಿಯನ್ನ ಮೆರವಣಿಗೆ ಮಾಡಲಾಯಿತು. ಇದೇ ವೇಳೆ ಮಕ್ಕಳು ಶ್ರೀರಾಮ, ಸೀತಾಮಾತೆ ಹಾಗೂ ಹನುಮಂತನ ವೇಷದಲ್ಲಿ ಮಿಂಚಿದ್ದು ವಿಶೇಷವಾಗಿತ್ತು. महेश्वरी नमः, कौमारी नमः, वैष्णवी नमः, वरहाय नमः, इंद्राणी नमः, श्री चामुंडाय नमः, ओम गोमाता देवता लक्ष्मी नमः, महालक्ष्मी नमः, महालक्ष्मी देवता नमः. भारत माता की जय. अयोध्या प्रभु श्री रामचंद्र की जय. श्री हनुमान की ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಕಾರ್ಯಕ್ರಮವನ್ನು ಪಾಲ್ಗೊಳ್ಳಬೇಕೆಂದು ಶ್ರೀರಾಮಚಂದ್ರ ಪ್ರಭುಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಶ್ರೀರಾಮಚಂದ್ರ ಪ್ರಭುಕ್ಕೆ ಶ್ರೀರಾಮಚಂದ್ರ ಪ್ರಭುಕ್ಕೆ. ವಿಶ್ವದಾದ್ಯಂತ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಮರೆಮಾಡಿದ್ದು ಜಗತ್ತಿನಾದ್ಯಂತ ಶಾಂತಿದೂತ ಏಸು ಕ್ರಿಸ್ತನನ್ನ ಆರಾಧನೆ ಮಾಡಲಾಯಿತು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಅದ್ದೂರಿಯಾಗಿ ಕ್ರಿಸ್ಮಸ್ ಆಚರಣೆ ಮಾಡಲಾಗಿದ್ದು, ರಾತ್ರಿ 12 ಗಂಟೆಯಾಗುತ್ತಿದ್ದಂತೆ ಮೈಸೂರಿನ ಸಂತ ಫಿಲೋಮಿನಾ ಚರ್ಚ್ ಸೇರಿದಂತೆ ವಿವಿಧ ಪ್ರಾರ್ಥನಾ ಮಂದಿರಗಳಲ್ಲಿ ಕ್ರಿಸ್ಮಸ್ ಆಚರಣೆ ಮಾಡಲಾಯಿತು. ಒಮಿಕ್ರಾನ್ ಕೋವಿಡ್ ಆತಂಕದ ನಡುವೆ ಚರ್ಚ್ಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ನೆರವೇರಿದ್ದು, ಸೇಂಟ್ ಫಿಲೋಮಿನಾ ಚರ್ಚ್ನಲ್ಲಿ ಸಾಮೂಹಿಕ ಪ್ರಾರ್ಥನೆಗೆ ಬಿಷಪ್ ಕೆಎ ವಿಲಿಯಂ ಚಾಲನೆ ನೀಡಿದ್ರು. ಚರ್ಚ್ನ ಪರಿವಾರದೊಂದಿಗೆ ಬಾಲ ಯೇಸುವಿನ ಪುಟ್ಟ ಮೂರ್ತಿಯ ಮೆರವಣಿಗೆ ಮಾಡಲಾಗಿದ್ದು, ಬಾಲ ಯೇಸುವಿನ ಪ್ರತಿಮೆಗೆ ಪವಿತ್ರ ಪೂಜೆಯನ್ನು ನೆರವೇರಿಸಲಾಯಿತು. ಚರ್ಚ್ನ ಆವರಣದಲ್ಲಿ ದೇವದೂತನ ಬದುಕು ಅನಾವರಣಗೊಂಡಿದ್ದು, ಕ್ರಿಸ್ಮಸ್ ಪ್ರಯುಕ್ತ ತಾತ್ಕಾಲಿಕವಾಗಿ ಗೋದಲಿಯನ್ನ ನಿರ್ಮಾಣ ಮಾಡಲಾಗಿತ್ತು. ಯೇಸುವಿನ ಜನನ, ಬಾಲ್ಯ, ಬದುಕನ್ನ ತಿಳಿಸುವ ಚಿತ್ರಣ ಅನಾವರಣಗೊಂಡಿದ್ದು, ಕ್ರೈಸ್ತ ಬಾಂಧವರು ಯೇಸುವಿನ ಕುರಿತು ಗೀತೆಗಳನ್ನ ಹಾಡುವ ಮೂಲಕ ಹಬ್ಬಕ್ಕೆ ಮೆರುಗನ್ನ ಹೆಚ್ಚಿಸಿದ್ರು. ಸೇಂಟ್ ಫಿಲೋಮಿನಾ ಚರ್ಚ್ನಲ್ಲಿ ವಿವಿಧ ಧಾರ್ಮಿಕ ವಿಧಿಗಳು ನೆರವೇರಿದ್ದು, ಮೈಸೂರು ಪ್ರಾಂತ್ಯದ ಧರ್ಮಾಧ್ಯಕ್ಷ ಡಾಕ್ಟರ್ ಕೆಎ ವಿಲಿಯಂ ಸಮ್ಮುಖದಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ಭಕ್ತರು ಚರ್ಚ್ಗೆ ಆಗಮಿಸಿ ಯೇಸುವಿನ ಮೂರ್ತಿಯನ್ನ ಕಣ್ತುಂಬಿಕೊಂಡರು. ಇನ್ನು ಮೈಸೂರಿನ ಸೇಂಟ್ ಫಿಲೋಮಿನಾ ಚರ್ಚ್ ವಿಶೇಷ ಅಲಂಕಾರದಿಂದ ಕಂಗೊಳಿಸುತ್ತಿದ್ದು, ಭಕ್ತರು ಯೇಸುವಿಗೆ ಮೇಣದ ಬತ್ತಿಯನ್ನ ಹಚ್ಚಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಬಳಿಕ ಪರಸ್ಪರ ಸಿಹಿ ತಿನ್ನಿಸುವ ಮೂಲಕ ಕ್ರೈಸ್ತ ಬಾಂಧವರು ಕ್ರಿಸ್ಮಸ್ ಹಬ್ಬವನ್ನ ಸಂಭ್ರಮಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಜಾಗರಣೆಯ ಕ್ರಿಸ್ಮಸ್ ಹಬ್ಬದ ಜಾಗರಣೆಯ ಪೂಜೆಯನ್ನು ಅರ್ಪಿಸಲಿಕ್ಕೆ ನಾವು ಬಂದಿದ್ದೇವೆ. ಈ ಮೈಸೂರಿನ ಪ್ರತಿಷ್ಠಿತವಾದಂಥ ಸಂತ ಫಿಲೋಮಿನಾ ಚರ್ಚ್ನಲ್ಲಿ
ತುಂಬ ಸಂತೋಷ. ಯಾಕಂದರೆ ಕಳೆದ 2 ವರ್ಷಗಳಿಂದ ನಾವು ಈ ರೀತಿ ಆಚರಣೆ ಮಾಡುವಂಥ ಆ ಒಂದು ಅವಕಾಶವನ್ನು ಈ ಕೊರೋನಾದಿಂದ ನಾವು ಕಳ್ಕೊಂಡಿದ್ದು. ದೇವರ ದಯೆಯಿಂದ ಸರ್ಕಾರದ ನಿಯಮಗಳು ಕೂಡ ನಮಗೆ ನೆರವಾಗಿದೆ. ಈ ಒಂದು ಜಾಗರಣೆಯ ಬಲಿಪೂಜೆ ಮತ್ತು ನಾಳೆಯ ಕ್ರಿಸ್ಮಸ್ ಹಬ್ಬದ ಆಚರಣೆಯನ್ನು ಅರ್ಥಗರ್ಭಿತವಾಗಿ ಆಚರಿಸಲು. ಆದರೂ ನಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ. ಆ ಒಂದು ಕೊರೋನಾದಿಂದ ವೈಯಕ್ತಿಕವಾಗಿ ಹಾಗೂ ಇತರರಿಗೂ ಒಳಿತಾಗುವ ಆರೋಗ್ಯವನ್ನು ಪಡೆಯುವಂಥ ರೀತಿಯಲ್ಲಿ ಮಾಸ್ಕನ್ನು ಧರಿಸೋದಾಗಲಿ, ಆ ಒಂದು ಕಾನೂನು ಪಾಲನೆ ಮಾಡೋದು ಕೂಡ ನಮ್ಮ ಜವಾಬ್ದಾರಿ. ಕ್ರಿಸ್ಮಸ್ ಹಬ್ಬ ವರ್ಷ ಬರುತ್ತೆ. ಕ್ರಿಸ್ಮಸ್ ಹಬ್ಬದಲ್ಲಿ ನಾವು ಮುಖ್ಯವಾಗಿ ಸ್ಮರಿಸುವಂಥದ್ದು ಭಗವಾನ್ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಬೆತ್ಲೆಹೇಮ್ ಎಂಬ ಗ್ರಾಮದಲ್ಲಿ ಈ ರೀತಿಯ ಒಂದು ಗೋದಲಿಯಲ್ಲಿ, ದನದ ಕೊಟ್ಟಿಗೆಯಲ್ಲಿ ಜನಿಸಿದರು. ಅವರು ದೇವರಾಗಿದ್ದರೂ ಕೂಡ ಅವರ ಅವತಾರ ಸರಳ ಹಾಗೂ ಎಲ್ಲರಿಗೂ ತಿಳಿಪಡಿಸುವುದೇನೆಂದರೆ, ಮಾನವರಾಗಿ ಜನಿಸಿದ ಅವರು ಶಾಂತಿ ಸಮಾಧಾನವನ್ನು ಹಾಗೂ ವಿಶ್ವಕ್ಕೆ ಪ್ರೀತಿ, ಕ್ಷಮೆ, ದಯೆ ಅಂದರೆ ಏನು ಅಂತ ಹೇಳಿ ಕಲಿಸಲಿಕ್ಕೆ ಅವರು ಬಂದಿದ್ದಾರೆ. ನಮ್ಮೆಲ್ಲರಿಗೂ ರಕ್ಷಣೆಯನ್ನು ನೀಡಲಿಕ್ಕೆ ಇವತ್ತು ಬಲಿ ಪೂಜೆಯಲ್ಲಿ, ಈ ಜಾಗರಣೆಯ ಪೂಜೆಯಲ್ಲಿ ನಾವು ಇಡೀ ವಿಶ್ವಕ್ಕಾಗಿ, ಮನುಕುಲಕ್ಕಾಗಿ, ನಮ್ಮ ನಾಡಿಗಾಗಿ, ನಾಡಿನ ಎಲ್ಲ ಜನತೆಗಾಗಿ ನಾವು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ನಮಗಿವತ್ತು ಏನು ತುಂಬ ಅವಶ್ಯಕ ಅಂತ ಹೇಳಿದ್ರೆ ಶಾಂತಿ, ಸಮಾಧಾನ, ನೆಮ್ಮದಿ. ನಾವು ಎಷ್ಟೇ ಸಂಪಾದನೆ ಮಾಡ್ಬೋದು, ನಮಗೆ ಎಷ್ಟೇ ಆಸ್ತಿ ಅಂತಸ್ತು ಇರ್ಬೋದು. ಇನ್ನು ಕರ್ನಾಟಕದ ಅತಿ ದೊಡ್ಡ ಚರ್ಚ್ ಅಂತಲೇ ಹೆಸರುವಾಸಿಯಾಗಿರುವ ಮೈಸೂರಿನ ಸೇಂಟ್ ಫಿಲೋಮಿನಾ ಚರ್ಚ್ನಲ್ಲಿ ಕ್ರಿಸ್ಮಸ್ ಸಂಭ್ರಮ ಮನೆ ಮಾಡಿತ್ತು. ಇಂದು ಮುಂಜಾನೆ 5 ಗಂಟೆಯಿಂದಲೇ ಕ್ರಿಸ್ಮಸ್ ಪ್ರಾರ್ಥನೆ ಆರಂಭವಾಗಿತ್ತು. ಮುಂಜಾನೆಯಿಂದಲೇ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ ಕ್ರೈಸ್ತ ಬಾಂಧವರು ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಬೆಳಿಗ್ಗೆ 11 ಗಂಟೆಯವರೆಗೂ ನಡೆದ ವಿಶೇಷ ಪ್ರಾರ್ಥನೆಯಲ್ಲಿ ಹಲವು ಕ್ರೈಸ್ತ ಬಾಂಧವರು ಭಾಗಿಯಾಗಿದ್ದರು. செய்த அனைத்து நன்மைகளுக்கு நன்றி பலியாக திருந்தாப்பின் சொல்வதற்காக மறைந்த அல்போன்ஸ் அவரின் ஆண்மையை பாற்றுக்காக மறைந்த ஆண்மையை பாற்றுக்காக நாம் சொல்வதற்காக ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ಇಂದು ಮೈಸೂರಿನ ಬಿಷಪ್ ಹೌಸ್ಗೆ ಶಾಸಕ ಎಲ್ ನಾಗೇಂದ್ರ ಭೇಟಿ ನೀಡಿ ಹಬ್ಬದ ಶುಭಾಶಯವನ್ನ ಕೋರಿದರು. ಬಿಷಪ್ ಡಾಕ್ಟರ್ ಕೆಎ ವಿಲಿಯಂ ರವರಿಗೆ ಹೂಗುಚ್ಛವನ್ನ ನೀಡುವ ಮೂಲಕ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನ ಕೋರಿದರು. ಈ ವೇಳೆ ಮಾಜಿ ಮೇಯರ್ ಸಂದೇಶ ಸ್ವಾಮಿ ಹಾಗೂ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ನಾರಾಯಣಗೌಡ ಉಪಸ್ಥಿತರಿದ್ದರು. ಗೌರ್ಮೆಂಟ್ ಹೌಸ್ ಇದು ಎಲ್ಲ ನಿಮಗೆ ನಮ್ದೇನೇನು ಚರ್ಚ್ ಆ ಕಡೆ ರೋಡ್ ಐತಲ್ಲ ಗೌರ್ಮೆಂಟ್ ಅದು ಮೊಟ್ಟೋಗಿಬಿಟ್ಟಿದೆ 2-3. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಗಡಿ ಜಿಲ್ಲೆ, ಚಾಮರಾಜನಗರ ಜಿಲ್ಲೆಯಾದ್ಯಂತ ಕ್ರೈಸ್ತ ಬಾಂಧವರು ಚರ್ಚ್ಗಳಿಗೆ ಭೇಟಿ ನೀಡಿ ಪರಸ್ಪರ ಶುಭ ಕೋರಿದರು. ಯೇಸು ಕ್ರಿಸ್ತರ ಜನ್ಮದಿನ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಇಂದು ನಗರದ ಸೇಂಟ್ ಪೌಲ್ ಚರ್ಚ್ನಲ್ಲಿ ಕ್ರೈಸ್ತ ಬಾಂಧವರು ವಿಶೇಷ ಬಲಿಪೂಜೆಯನ್ನ ನೆರವೇರಿಸಿದರು. ಇನ್ನು ಕೊಳ್ಳೇಗಾಲ ಪಟ್ಟಣದಲ್ಲಿರುವ ವಿವಿಧ ಚರ್ಚುಗಳಿಗೆ ಸ್ಥಳೀಯ ಶಾಸಕ ಎನ್ ಮಹೇಶ್ ಭೇಟಿ ನೀಡಿ ಕ್ರೈಸ್ತ ಬಾಂಧವರಿಗೆ ಸಿಹಿ ಹಂಚಿ ಎನ್ ಮಹೇಶ್ ಅವರು ಮುಂಬರುವ ಒಮಿಕ್ರಾನ್ ಅಲೆಯನ್ನ ತಡೆಗಟ್ಟಿ ದೇಶದ ಜನರು ಶಾಂತಿಯಿಂದ ಬಾಳುವಂತೆ ಜೀಸಸ್ ಆಶೀರ್ವದಿಸಲಿ ಎಂದರು. ಇವತ್ತು ಡಿಸೆಂಬರ್ 25 ಇಡೀ ಮಾನವ ಕುಲಕ್ಕೆ ಶಾಂತಿ, ನೆಮ್ಮದಿ, ಪ್ರೀತಿಯನ್ನು ಸಾರದಂತಹ ಯೇಸು ಕ್ರಿಸ್ತನ ಜನ್ಮದಿನಾಚರಣೆ. ಈ ಸಂದರ್ಭದಲ್ಲಿ ನಾನು ಎಲ್ಲ ಚರ್ಚ್ಗಳಿಗೆ ಭೇಟಿ ಮಾಡಿ ವಿಶ್ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ. ಅದೇನು ಅಂತಂದರೆ, ಫೆಬ್ರವರಿನಲ್ಲಿ ಒಮಿಕ್ರಾನ್ ವೈರಸ್ಸು ಜಾಸ್ತಿ ಪ್ರಮಾಣದಲ್ಲಿ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳಿದ್ದಾರೆ. ಹಾಗಾಗಿ ಯಾರ್ಯಾರು
ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ಲ ಅವರೆಲ್ಲರೂ ದಯಮಾಡಿ ಹಾಕ್ಸ್ಕೊಳ್ಳಿ. ಸರ್ಕಾರದ ನಿಯಮಗಳನ್ನು ಪಾಲಿಸಿ. ಒಮಿಕ್ರಾನ್ ವೈರಸ್ಸು ನಮಗೆ ತಗುಲದೇ ಇರೋ ರೀತಿ ನಾವೇ ಎಚ್ಚರಿಕೆ ವಹಿಸಬೇಕು ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ. ಇದೆಲ್ಲವನ್ನು ಮೀರಿ ಯೇಸು ಕ್ರಿಸ್ತ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನಲ್ಲಿ ಈ ಒಮಿಕ್ರಾನ್ ವೈರಸ್ ಬರದೇ ಇರೋ ರೀತಿ ಗಡಿ ಜಿಲ್ಲೆ ಚಾಮರಾಜನಗರದ ಹನ್ನೂರು ತಾಲೂಕಿನೆಲ್ಲೆಡೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಮನೆ ಮಾಡಿತು. ಕಳೆದ ತಡರಾತ್ರಿ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ ಮತ್ತು ಬಲಿಪೂಜೆಗಳೊಂದಿಗೆ ಕ್ರೈಸ್ತ ಬಾಂಧವರು ಸಂಭ್ರಮದ ಕ್ರಿಸ್ಮಸ್ ಅನ್ನು ಆಚರಣೆ ನಡೆಸಿದರು. ಇನ್ನು ಸಾಮೂಹಿಕ ಪ್ರಾರ್ಥನೆ, ದಿವ್ಯ ಬಲಿಪೂಜೆ ನಡೆಯುವ ಭಕ್ತಿ ಶ್ರದ್ಧೆಯ ಕೇಂದ್ರವಾದ ಚರ್ಚ್ಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಇನ್ನು ಚರ್ಚ್ಗಳ ವಠಾರದಲ್ಲಿ ಸುಂದರ ಗೋದಲಿಗಳನ್ನು ರಚಿಸಿ ಯೇಸು ಕ್ರಿಸ್ತರ ಜನನವನ್ನ ಸಂಕೇತಿಸುವಂತಹ ದೃಶ್ಯಗಳ ಮರುಸೃಷ್ಟಿಯಲ್ಲಿ ಸಂಭ್ರಮಿಸಲಾಯಿತು. ಇನ್ನು ಗೋದಲಿಗಳ ಮುಂದೆ ಮಕ್ಕಳು ಸೆಲ್ಫಿ ತೆಗೆದುಕೊಂಡು ಆನಂದಿಸುವಂತಹ ದೃಶ್ಯಗಳು ಕೂಡ ಕಂಡು ಬಂದವು. ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯದ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು, ಹುಂಡಿಯಲ್ಲಿ 2,15,80,467 ರೂಪಾಯಿ ಹಣ ಸಂಗ್ರಹವಾಗಿದೆ. 21 ಹುಂಡಿಗಳ ಎಣಿಕೆಯಲ್ಲಿ ಸಂಗ್ರಹ 2 ಕೋಟಿ ದಾಟಿದೆ. ಕಳೆದ ತಿಂಗಳ ಸಂಗ್ರಹಕ್ಕೆ ಹೋಲಿಸಿದರೆ ಈ ಬಾರಿ 57 ಲಕ್ಷ ಹಣ ಹೆಚ್ಚುವರಿಯಾಗಿ ಸಂಗ್ರಹವಾಗಿದೆ. ಕೊರೋನಾ ಮುಕ್ತವಾದ ನಂತರ ಭಕ್ತರ ಸಂಖ್ಯೆ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಹುಂಡಿ ಕಾಣಿಕೆಯಲ್ಲೂ ಹೆಚ್ಚು ಹಣ ಸಂಗ್ರಹವಾಗಿದೆ. ಈ ಬಾರಿಯೂ ಭಕ್ತರು ನಿಷೇಧಿತ ನೋಟುಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಒಟ್ಟು 42,000 ಮೌಲ್ಯದ ನಿಷೇಧಿತ ನೋಟುಗಳು ಸಂಗ್ರಹವಾಗಿದ್ದು, ಇದರ ಜೊತೆಗೆ 29 ವಿದೇಶಿ ಕರೆನ್ಸಿಗಳು ಹುಂಡಿಯಲ್ಲಿ ಸಂಗ್ರಹವಾಗಿದೆ. ಇದಲ್ಲದೆ 108 ಗ್ರಾಂ ಚಿನ್ನ ಹಾಗೂ 5 ಕೆಜಿ 750 ಗ್ರಾಂ ಬೆಳ್ಳಿ ಸಂಗ್ರಹವಾಗಿದೆ. ಬ್ಯಾಂಕ್ ಸಿಬ್ಬಂದಿ ಸೇರಿದಂತೆ ಸುಮಾರು 40ಕ್ಕೂ ಹೆಚ್ಚು ಮಂದಿ ಈ ಎಣಿಕೆ ಕಾರ್ಯದಲ್ಲಿ ಭಾಗವಹಿಸಿದ್ರು. ಮೈಸೂರಿನ ದತ್ತ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ನಂಜನಗೂಡಿನ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ನೂರಾರು ಭಕ್ತರು ಇರುಮುಡಿ ಹೊತ್ತು ಪಾದಯಾತ್ರೆಯನ್ನ ನಡೆಸಿದರು. ಅಯ್ಯಪ್ಪ ಸ್ವಾಮಿ ದೇಗುಲದ ಗುರುಸ್ವಾಮಿಗಳಾದ ದೇವರಾಜ ಸ್ವಾಮಿಗಳ ನೇತೃತ್ವದಲ್ಲಿ ನಡೆದ ಬೃಹತ್ ಪಾದಯಾತ್ರೆಯಲ್ಲಿ ನೂರಾರು ಭಕ್ತರು ಪಾಲ್ಗೊಂಡಿದ್ದರು. ಚುಮು ಚಳಿಯನ್ನು ಲೆಕ್ಕಿಸದೆ ಅಯ್ಯಪ್ಪ ಭಕ್ತರು ಬರೋಬ್ಬರಿ 25 ಕಿಲೋಮೀಟರ್ ಪಾದಯಾತ್ರೆಯನ್ನ ನಡೆಸಿದ್ದು, ದಾರಿಯುದ್ದಕ್ಕೂ ಅಯ್ಯಪ್ಪನ ನಾಮಸ್ಮರಣೆಯನ್ನ ಮಾಡಿದ್ರು. ದಾರಿ ಮಧ್ಯೆ ಸುಕ್ಷೇತ್ರ ಶ್ರೀ ಮಲ್ಲನ ಮೂಳೆ ಮಠದಲ್ಲಿ ತಿಂಡಿ ಮಾಡಿದಂತಹ ಭಕ್ತರು ಕೆಲ ಹೊತ್ತು ವಿಶ್ರಾಂತಿಯನ್ನ ಪಡೆದರು. ನಂತರ ಸನ್ನಿಧಿಗೆ ಬಂದಂತಹ ಭಕ್ತರು ಪವಿತ್ರ 18 ಮೆಟ್ಟಿಲುಗಳಿಂದ ಏರಿ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆದು ತಲೆಯಿಂದ ಇರುಮುಡಿಯನ್ನ ಕೆಳಕ್ಕೆ ಇಳಿಸಿದ್ರು. ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಮಾರೇ ಅಯ್ಯಪ್ಪ ಮಾರೇ ಸ್ವಾಮಿ ಮಾರೇ ಅಯ್ಯಪ್ಪ ಮಾರೇ ಸ್ವಾಮಿ ಮಾರೇ. ಶರಣಂ ಸ್ವಾಮಿ ಶರಣಂ ಸ್ವಾಮಿ ಶರಣಂ. ಇದು 24ನೇ ವರ್ಷದ ಬ್ರಹ್ಮೋತ್ಸವದ ಅಂಗವಾಗಿ ಈ ದಿನ ಪ್ರತಿ ವರ್ಷದಂತೆ ಪಾದಯಾತ್ರೆಯನ್ನು ಮೈಸೂರಿಂದ ನಾವು ಕೈಗೊಂಡಿದ್ವಿ. ಅದು ಇರುಮುಡಿ ಕಟ್ಟಿಕೊಂಡು ದತ್ತಾತ್ರೇಯ ಸ್ವಾಮಿ ದೇವಸ್ಥಾನದಿಂದ ನಿನ್ನೆ ರಾತ್ರಿ ನಮ್ಮ ದೇವಸ್ಥಾನದಲ್ಲೇ ಇರುಮುಡಿ ಕಟ್ಟಿಕೊಂಡು ಬೆಳಗಿನ ಜಾವ 4 ಗಂಟೆಯಲ್ಲಿ ಬಸ್ಸಿಂದ ಹೋಗಿ ಅಲ್ಲಿ ಇಳ್ಕೊಂಡು ದತ್ತಾತ್ರೇಯ ಸ್ವಾಮಿ ದೇವಸ್ಥಾನದಿಂದ ಪಾದಯಾತ್ರೆ ಮಾಡಿಕೊಂಡು ಇದು ನಂಜನಗೂಡಿಗೆ ಬಂದು ಇಲ್ಲಿ 18 ಮೆಟ್ಟಿಲು ಹತ್ತಿ ಅಭಿಷೇಕ ಮಾಡಿಸಿ ಇದರ ಇವತ್ತಿನ ಕಾರ್ಯಕ್ರಮ.
ಮತ್ತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಇದು 24 ವರ್ಷದ ಬ್ರಹ್ಮೋತ್ಸವದ ಅಂಗವಾಗಿ ನಡೀತಾ ಇರೋಂಥ ಕಾರ್ಯಕ್ರಮ. ಇವತ್ತು ಏನು ಮಾಡಿದ್ದೀವಿ, ನಾಳೆ ಬೆಳಿಗ್ಗೆ ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿಪುರಂನಲ್ಲಿರುವ ತಗಡೂರು ರಾಮಚಂದ್ರರಾವ್ ಉದ್ಯಾನವನದಲ್ಲಿ ಗಿಡ ನೆಡುವ ಮೂಲಕ ಅಜಾತ ಶತ್ರುವಿನ ಸ್ಮರಣೆಯನ್ನು ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಚ್.ವಿ. ರಾಜೀವ್, ಪಾಲಿಕೆ ಸದಸ್ಯ ಮಾವಿ ರಾಮಪ್ರಸಾದ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಇನ್ನು ಈ ವೇಳೆ ಮಾತನಾಡಿದ ಮೂಡ ಅಧ್ಯಕ್ಷ ರಾಜೀವ್ ಅವರು, ವಾಜಪೇಯಿ ಅವರು ಓರ್ವ ವ್ಯಕ್ತಿಯಲ್ಲ, ದೇಶದ ಶಕ್ತಿ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ತಿರಂಗ ಹಾರಿಸುವಲ್ಲಿ ವಾಜಪೇಯಿ ಅವರ ಪಾತ್ರ ಪ್ರಮುಖವಾದದ್ದು. ಅವರ ಆಡಳಿತದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆಯೂ ಕೂಡ ಇಲ್ಲ. ಅದಕ್ಕೆ ಅವರನ್ನ ಅಜಾತ ಶತ್ರು ಅಂತ ಕರೆಯಲಾಗ್ತಿತ್ತು ಅಂತ ವಾಜಪೇಯಿ ಅವರ ಗುಣಗಾನ ಮಾಡಿದ್ರು. ಅಟಲ್ ಬಿಹಾರಿ ವಾಜಪೇಯಿರವರ 93ನೇ ವರ್ಷದ ಹುಟ್ಟುಹಬ್ಬ ಆಚರಣೆಯನ್ನು ಒಂದು ಸಸಿಯನ್ನು ನೆಡೆಯೋದ್ರ ಮುಖಾಂತರ ಪರಿಸರ ಸಮತೋಲನಕ್ಕಾಗಿ ಒಂದು ಸಂಕಲ್ಪ ತೊಡುವಂಥ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಭಾಗವಹಿಸಿದ್ವಿ. ನಾನು, ಮಾವಿ ರಾಮಪ್ರಸಾದ್, ಸತ್ಯನಾರಾಯಣ, ಎಳೆಯಾಳ್ವಾರ್ ಸ್ವಾಮೀಜಿ ಹಾಗೂ ನಮ್ಮೆಲ್ಲ ಪ್ರಮುಖರು, ವಿಕ್ರಮ್, ಎಲ್ಲರೂ ಸೇರಿದಂಗೆ ಎಲ್ಲ ಪ್ರಮುಖರುಗಳು ಇಲ್ಲಿ ಭಾಗವಹಿಸಿದ್ವಿ. ಅಟಲ್ ಬಿಹಾರಿ ವಾಜಪೇಯಿ ಒಂದು ವ್ಯಕ್ತಿಯಲ್ಲ, ಅದೊಂದು ಶಕ್ತಿ ಅನ್ನುವಂಥ ವಿಚಾರವನ್ನು, ಈ ರೀತಿ ವ್ಯಕ್ತಿಗಳು ಶಕ್ತಿಯಾಗಬಲ್ಲರು ಅಂತ ತೋರಿಸ್ಕೊಟ್ಟಂಥವರೇ ಅಟಲ್ ಬಿಹಾರಿ ವಾಜಪೇಯಿ ಅವರು. ಸಂಸತ್ನಲ್ಲಿ 544 ಸದಸ್ಯರಲ್ಲಿ ಬರೀ 2 ಸದಸ್ಯರಿದ್ದಾಗಲೂ ಕೂಡ ಅವ್ರಿಗೆ ಒಂದು ಆತ್ಮವಿಶ್ವಾಸ ಇತ್ತು. ಈ ತಿರಂಗವನ್ನು ನಾವು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ನಾವು ಹಾರಿಸೋರು ಅಂತ ಒಂದು ದೃಢ ವಿಶ್ವಾಸವನ್ನು ಇಟ್ಟಂಥ ಮಾತುಗಳನ್ನು ನಾವು ಕೇಳಿದಾಗ ಸಾಮಾನ್ಯ ಜನರು ಅನ್ಕೋತಿದ್ರು, ಈ 2 ಜನ ಇರೋ ಸಂಸತ್ ಸದಸ್ಯರು ಏನೇ ಮಾತಾಡ್ತಾರೆ, ಇದೆಲ್ಲ ಒಂದು ರಾಜಕೀಯವಾದಂಥ ಮಾತಾ ಅಂತ ಹೇಳ್ತಾ ಇದ್ರು. ಆದರೆ ಎಲ್ಲವನ್ನ ಸಾಕಾರ ಮಾಡಿದಂಥ ದಿಕ್ಕಿನಲ್ಲಿ ಹೆಜ್ಜೆ ಕೊಂಡೊಯ್ದಂಥ ನಾಯಕತ್ವ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರದು. ನಮ್ಮ ಸಾಹಿತಿ ಸ್ನೇಹಿತರು ಹೇಳ್ತಾ ಇದ್ರು, ಯಾವ ಒಂದು ನಾವು ಅಣುಬಾಂಬನ್ನು ಸ್ಫೋಟ ಮಾಡುವಂಥ ಒಂದು ಸನ್ನಿವೇಶ ಬಂತೋ, ದೇಶದ ಸ್ವಾಭಿಮಾನವನ್ನು ತೆಡೆಯುವಂಥ ಸನ್ನಿವೇಶ ಬಂತೋ, ಬೇರೆ ಬೇರೆ ರಾಷ್ಟ್ರಗಳದು ಆರ್ಥಿಕ ದಿಗ್ಬಂಧನ ಹಾಕ್ತೀವಿ ಅಂದರೂ ಕೂಡ ದೇಶದ ಗಟ್ಟಿತನಕ್ಕಾಗಿ ಆ ಒಂದು ನಿರ್ಣಯವನ್ನು ಗಟ್ಟಿಯಾಗಿ ತಗೊಂಡಂಥವ್ರು ವಾಜಪೇಯಿ ಅವರು. ಪ್ರಗತಿಯ ಹೆಜ್ಜೆಗಳನ್ನು ಹೊಸ ಮುಖ ಕೊಟ್ಟಂಥವ್ರು. ಭಾರತೀಯ ಜನತಾ ಪಾರ್ಟಿಯ ಹಿಂದುಳಿದ ವರ್ಗಗಳ ಮೋರ್ಚಾದ ವತಿಯಿಂದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಪುರಾತನ ಕಲ್ಯಾಣಿ ಸ್ವಚ್ಛತೆ ಮಾಡುವ ಮೂಲಕ ಹಾಗೂ ವಿವಿಧ ಜಾತಿಯ ಸಸಿಗಳನ್ನು ನೆಡುವ ಮೂಲಕ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಸ್ಮರಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಹಿಂದುಳಿದ ವರ್ಗದ ಮೋರ್ಚಾ ಅಧ್ಯಕ್ಷ ಜೋಗಿ ಮಂಜು, ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅನ್ಸುತ್ತೆ ಒಳಗಡೆ ಅದು ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಅಟಲ್ ಬಿಹಾರಿ ವಾಜಪೇಯಿ ಗೆ ಜೈ, ಅಟಲ್ ಬಿಹಾರಿ ವಾಜಪೇಯಿ ಗೆ ಜೈ, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, अमर रहे अटल बिहारी अमर रहे, भारत माता की अटल बिहारी वाजपेयी के, अटल बिहारी वाजपेयी। ಮಹಾರಾಷ್ಟ್ರದ ಎಂಇಎಸ್ ಸಂಘಟನೆ ವಿರುದ್ಧ ಚಾಮರಾಜನಗರದಲ್ಲಿ ಪ್ರತಿಭಟನೆ ಮುಂದುವರೆದಿದ್ದು, ಕರ್ನಾಟಕ ಸೇನಾಪಡೆಯ ಕಾರ್ಯಕರ್ತರು ಖಾಲಿ ಡಬ್ಬಗಳನ್ನು ಇಟ್ಟುಕೋಲಿನಿಂದ ಬಡಿಯುವಂತಹ ಮೂಲಕ ವಿನೂತನ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಚಾಮರಾಜನಗರದ ಚಾಮರಾಜೇಶ್ವರ ಉದ್ಯಾನವನ ಮುಂಭಾಗ ಜಮಾಯಿಸಿದಂತಹ ಪ್ರತಿಭಟನಾಕಾರರು ಎಂಇಎಸ್ ಸಂಘಟನೆಯನ್ನ ನಿಷೇಧಿಸುವಂತೆ ಆಗ್ರಹಿಸಿದರು. ಇನ್ನು ರಾಜ್ಯದಲ್ಲಿ ಅಶಾಂತಿಗೆ ಕಾರಣರಾದವರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದರು. Come on.
ನ ನಿಷೇಧ ಮಾಡಲೇಬೇಕು ಅಂತ ಹೇಳಿ ಕನ್ನಡಪರ ಸಂಘಟನೆಗಳು ಕಳೆದ ಒಂದು ವಾರದಿಂದ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ. ಅದರ ಅಂಗವಾಗಿ ಇವತ್ತು ಈ ಖಾಲಿ ಟಿನ್ನನ್ನು ಒಡೆದ್ರ ಮುಖಾಂತರ MES ಒಂದು ಖಾಲಿ ಡಬ್ಬಕ್ಕೆ ಸಮಾನ. MES ಒಂದು ಅತ್ಯಂತ ಕೆಟ್ಟ ಸಂಘಟನೆ. ಆ ಸಂಘಟನೆಯನ್ನ ಈ ರಾಜ್ಯದಿಂದ ನಿಷೇಧ ಮಾಡಲೇಬೇಕು ಅಂತ ಹೇಳಿ ಇವತ್ತು ನಾವು ಖಾಲಿ ಟಿನ್ನನ್ನು ಒಡೆದ್ರ ಮೂಲಕ MES ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತೇನು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ MES ನಿಷೇಧ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ನಿಜವಾದ ಗೌರವ ಏನ್ರಿ ಪ್ರಹ್ಲಾದ್ ಜೋಶಿ ಅವರೇ? ನೀವು ಯಾವ ರಾಜ್ಯವನ್ನು ಪ್ರತಿನಿಧಿಸ್ತಾ ಇದ್ದೀರಿ? ನೀವೊಬ್ಬರು MES ನ ಏಜೆಂಟ್ರು. ನೀವು MES ಪರ ಮಾತಾಡ್ತಾ ಇದ್ದೀರಲ್ಲ, ನಿಮ್ಗೆ ತಾಕತ್ತಿಲ್ವಾ? ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ, ನರೇಂದ್ರ ಮೋದಿ ಅವ್ರ ಮೇಲೆ ಒತ್ತಾಯ ಮಾಡಿ MES ನ ನಿಷೇಧ ಮಾಡ್ತೀವಿ ಅಂತ ಹೇಳೋ ಶಕ್ತಿ ನಿಮ್ಗಿಲ್ಲ ಅಂತಂದ್ರೆ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಕೇಂದ್ರ ಸಚಿವರಾಗಿದ್ದೀರಿ? ನಿಮ್ಗೆ ಗೌರವ ಇದ್ರೆ ತಕ್ಷಣ ನೀವು ರಾಜೀನಾಮೆಯನ್ನ ಕೊಡ್ಲೇಬೇಕು. ನೀವು ರಾಜೀನಾಮೆ ಕೊಡ್ಲಿಲ್ಲ ಅಂತಂದ್ರೆ ಮುಂದೆ ನಿಮ್ ವಿರುದ್ಧವೇ ಉಗ್ರವಾದಂತ ಹೋರಾಟ ಮಾಡಬೇಕಾಗ್ತದೆ. ರಾಜ್ಯ ಸರ್ಕಾರ MES ನ ನಿಷೇಧ ಮಾಡೋದಕ್ಕೆ ಇನ್ನು ಮೀನಾಮೇಷವನ್ನು ಎಣಿಸ್ತಾ ಇದ್ದಾರೆ. ನಿಜವಾಗ್ಲೂ ಇದು ಅತ್ಯಂತ ಖಂಡನೀಯವಾದದ್ದು. ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಪಕ್ಷದವರು ಅವ್ರಿಗೆ ರಾಜ್ಯ ಬೇಕಾಗಿಲ್ಲ. ಮೈಸೂರು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತ ಅವರು ಸೈಕಲ್ ಏರಿ ಅಪರಾಧಗಳ ಬಗ್ಗೆ ಅರಿವನ್ನು ಮೂಡಿಸಿದರು. ಮೈಸೂರು ನಗರ ಪೊಲೀಸರಿಂದ ಅಪರಾಧ ತಡೆ ಮಾಸಾಚರಣೆ ನಡೆದಿದ್ದು, ಅಪರಾಧಗಳ ತಡೆಯನ್ನ ಕುರಿತು ಅರಿವನ್ನ ಮೂಡಿಸುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಮೈಸೂರು ನಗರ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಿತ್ತಿ ಚಿತ್ರ ಇರುವ ಟ್ವಿನ್ ಸೈಕಲ್ಗಳ ಮೂಲಕ ಜಾಥಾವನ್ನು ನಡೆಸಲಾಯಿತು. ಮೈಸೂರು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತ ಅವರು ಖುದ್ದು ಸೈಕಲ್ ತುಳಿದು ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸಿದರು. ಇದೇ ವೇಳೆ ಅಪರಾಧಗಳ ಅರಿವು ಮತ್ತು ಕಾನೂನುಗಳ ಬಗ್ಗೆ ಬೆಳಕು ಚೆಲ್ಲುವ ಗೋಡೆ ಚಿತ್ರಗಳು ಅನಾವರಣಗೊಂಡವು. ಈ ವೇಳೆ 50ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಹಾಗೂ ಸ್ವಯಂ ಸೇವಕರು ಭಾಗಿಯಾಗಿದ್ದರು. ಮಾಡಿ ಸರ್, ವೇವ್ ಮಾಡಿ, ವಿಡಿಯೋ ಇರುತ್ತಲ್ಲ ಅದು ತೆಗಿರಿ. ಅದು ಟ್ರಿಂಕ್ ಆಯ್ತಾ? ಹೇಳ್ಬೋದಾ? ಮೈಸೂರು ನಗರದಲ್ಲಿ ಅಪರಾಧ ತಡೆ ಮಾಸಾಚರಣೆ ಪ್ರಯುಕ್ತ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಹಲವು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಬಂದ್ವಿ. ಇದರ ಭಾಗವಾಗಿ ನಮ್ಮ CCP ಮತ್ತು ಅದರ ಕ್ರೈಮ್ ತಂಡದಿಂದ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕೆಲವು ಕಲಾವಿದರನ್ನು ನಾವು ಅವರ ಸಹಕಾರದೊಂದಿಗೆ ಉತ್ತಮವಾದ ಅವೇರ್ನೆಸ್ ಚಿತ್ರಗಳನ್ನು ಒಂದು ಬಿಡಿಸಿ ಅದು ಸಾರ್ವಜನಿಕರಿಗೆ ನಿರಂತರವಾಗಿ ಕಾಣಿಸ್ಕೊಳ್ಳುವಂಗೆ ಮಕ್ಕಳ ರಕ್ಷಣೆ ಆಗಲಿ, ಅಪರಾಧ ತಡೆಯುವಂಥದ್ದಾಗಲಿ, ಸರಗಳತನ ತಡೆಯುವಂಥದ್ದಾಗಲಿ, ಈ ರೀತಿಯ ವಿವಿಧ ಒಂದು ಜಾಗೃತಿ ಮೂಡಿಸುವಿಕೆಯನ್ನು ಇಂಥ ಒಂದು ರಸ್ತೆಯಲ್ಲಿ ಎಲ್ಲರಿಗೂ ಕಾಣೋ ರೀತಿಯಲ್ಲಿ ಎಲ್ಲರಿಗೂ ಅದರ ಬಗ್ಗೆ ಅರಿವು ಇರಬೇಕು ಅಂತ ಒಂದು ನಿಟ್ಟಿನಲ್ಲಿ ನಾವು ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಅದರ ಅಂಗವಾಗಿ ಒಂದು ಸೈಕಲ್ ಜಾಥಾ ಕೂಡ ಈ ದಿನ ನಾವು ಈಗ ಶುರು ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಸಾರ್ವಜನಿಕರು ಅಪರಾಧಗಳ ಬಗ್ಗೆ ಯಾವತ್ತೂ ಮೈಮರಿಬಾರ್ದು, ಸದಾ ಜಾಗೃತರಾಗಿರಬೇಕು ಅಂತ. ರೈತರ ಮಕ್ಕಳ ಹೆಚ್ಚಿನ ಹಾಗೂ ಉನ್ನತ ಶಿಕ್ಷಣವನ್ನ ಪ್ರೋತ್ಸಾಹಿಸಲು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆಯನ್ನ ಜಾರಿಗೆ ತರಲಾಗಿದ್ದು, ಇದನ್ನ ಗಡಿ ಜಿಲ್ಲೆ ಚಾಮರಾಜನಗರದ ರೈತರು ಸದ್ಬಳಕೆ ಮಾಡಿಕೊಳ್ಳಬೇಕು ಅಂತ ಕೃಷಿ ಜಂಟಿ ನಿರ್ದೇಶಕಿ ಚಂದ್ರಕಲಾ ಮನವಿ ಮಾಡಿದ್ದಾರೆ. ನಗರದ ಜಿಲ್ಲಾ ಇಲಾಖೆ ಕಚೇರಿಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಂತ ಅವರು ಕರ್ನಾಟಕ ರಾಜ್ಯದ ರೈತರ ಎಲ್ಲ ಮಕ್ಕಳ ಬ್ಯಾಂಕ್ ಖಾತೆಗಳಿಗೆ ನೇರ ನಗದು ವರ್ಗಾವಣೆಯಾಗುತ್ತೆ, ಇದರ ಸದುಪಯೋಗ ಪಡಿಸಿಕೊಳ್ಳಲು ಮನವಿ ಮಾಡಿದರು. ರೈತರ ಮಕ್ಕಳ ತಂದೆ ತಾಯಿ ಇಬ್ಬರು ಕೃಷಿ ಜಮೀನಿನ ಒಡೆಯರಾಗಿದ್ದು ಅಂತಹ ರೈತರ ಮಕ್ಕಳು ಒಂದು ಶಿಷ್ಯ ವೇತನ ಪಡೆಯಲು ಅರ್ಹರಾಗಿರುತ್ತಾರೆ ಎಂದರು. ಜಿಲ್ಲೆಯಲ್ಲಿ ನಮ್ಮ ಕೃಷಿ ಇಲಾಖೆಯಲ್ಲಿ ಹೊಸದಾದ ಒಂದು ಸ್ಕೀಮು ಅಂದರೆ ಇತ್ತೀಚೆಗೆ ನಮಗೆ ಅದು 2021-22ನೇ ಸಾಲಿಗೆ ಬಂದಿದೆ. ಆ ಯೋಜನೆ ಏನಂದರೆ ನಾವು ರೈತರ ಮಕ್ಕಳಿಗೆ ಶಿಷ್ಯ ವೇತನ, ವಿದ್ಯಾರ್ಥಿ ವೇತನವನ್ನು ಕೊಡುವಂಥದ್ದು. ಅದು PUC
ಮತ್ತು ನಂತರದ ವಿದ್ಯಾಭ್ಯಾಸಕ್ಕೆ ರೈತನ ಮಗ ಆಗಿರಬೇಕು ಅಥವಾ ಮಗಳಾಗಿರಬೇಕು, ಆ ತಂದೆ ಅಥವಾ ತಾಯಿ ಹೆಸರಲ್ಲಿ RTC ಇರಬೇಕು. ಈ ಥರ ಇರುವಂತಹ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ನ ಪಡ್ಕೊಳ್ಬೋದು. ಇದಕ್ಕೆ ಮುಖ್ಯವಾಗಿ ನಮ್ಮಲ್ಲಿ PUC ಓದುವಂಥ ಮಕ್ಕಳು, ಡಿಪ್ಲೊಮಾ ಓದುವಂಥ ಮಕ್ಕಳಿಗೆ, ಗಂಡು ಮಕ್ಕಳಿಗೆ 2500, ಹೆಣ್ಣು ಮಕ್ಕಳಿಗೆ 3000 ಕೊಡ್ತೀವಿ. ನಂತರ ನಾವು BA, BSc, BCom ಓದಿರುವಂತಹ ಡಿಗ್ರಿ ಓದುವಂಥ ಮಕ್ಕಳಿಗೆ 5000 ರೂಪಾಯಿ ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ 5500. ಅದೇ ರೀತಿ LLB, ಪ್ಯಾರಾಮೆಡಿಕಲ್ಲು, ನರ್ಸಿಂಗು ಇತ್ಯಾದಿ ವೃತ್ತಿಪರ ಕೋರ್ಸ್ಗಳು ಓದುವಂಥ ಮಕ್ಕಳಿಗೆ 7500 ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ 8000 ರೂಪಾಯಿ ಕೊಡ್ತೀವಿ. ನೆಕ್ಸ್ಟ್ MBBS, BTech, BE ಮತ್ತು ಸ್ನಾತಕೋತ್ತರ ಪದವಿಗಳು, ಎನಿ ಸ್ನಾತಕೋತ್ತರ ಪದವಿಗಳು ಓದುವಂಥ ಮಕ್ಕಳಿಗೆ 10,000 ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ 11,000 ನಾವು ಈ ಯೋಜನೆಯ ಅಡಿಯಲ್ಲಿ ಅವರು ಫಲಾನುಭವನ ಪಡ್ಕೊಳ್ಬೋದು. ಇದಕ್ಕೆ ಮುಖ್ಯವಾಗಿ ಅವರು SC, ST ಮತ್ತು ಇತರೆ ಸ್ಕಾಲರ್ಶಿಪ್ನ ತಗೊಳ್ಬಾರ್ದು. ಅಂದರೆ ಅಲ್ಲದ ಮಕ್ಕಳಿಗೆ, ತಗೊಳ್ತಾ ಇರೋ ಮಕ್ಕಳಿಗೆ ಇದು ಸಿಗೋದಿಲ್ಲ. ಬೇರೆ ಯಾವ ಸ್ಕಾಲರ್ಶಿಪ್ ಇವ್ರಿಗೆ ಸರ್ಕಾರದ ವತಿಯಿಂದ ಬರಬಾರ್ದು. ಅಂತಹ ರೈತ ಮಕ್ಕಳಿಗೆ ಇದು ಉಪಯೋಗ ಆಗುತ್ತೆ. ಮತ್ತು ಯಾರಾದರೂ ಬೇರೆ ಪ್ರೈವೇಟ್ ಅಥವಾ ಖಾಸಗಿಯಾಗಿ ಯಾರಾದರೂ ಸ್ಕಾಲರ್ಶಿಪ್ ಕೊಟ್ಟಿದ್ರೆ ಅಂಥ ಮಕ್ಕಳು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು, ಅವರು ಅರ್ಹರಾಗಿರ್ತಾರೆ. ಈಗಾಗಲೇ ಸರ್ಕಾರದ ಇತರೆ ಸ್ಕಾಲರ್ಶಿಪ್ ಪಡೆಯೋ ಮಕ್ಕಳು ಇದಕ್ಕೆ ಅರ್ಹರಾಗಿರೋದಿಲ್ಲ. ಯಾವುದೇ ಸ್ಕಾಲರ್ಶಿಪ್ ಸಿಗದಂತಹ ಮಕ್ಕಳು, ರೈತರ ಮಕ್ಕಳು ಇದಕ್ಕೆ ಅಪ್ಲೈ ಮಾಡ್ಬೋದು. ಇದು ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಪ್ರಾಂಶುಪಾಲರಾಗಿರ್ಬೋದು ಮತ್ತು ಬ್ಲ್ಯಾಕ್ ಎಜುಕೇಷನ್ ಆಫೀಸರ್ ಕಚೇರಿ ಆಗಿರ್ಬೋದು, DDPU ಅವ್ರನ್ನ ಭೇಟಿಯಾಗ್ಬೋದು. ಮತ್ತು ಹೆಚ್ಚಿನ ಮಾಹಿತಿಗೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಅಥವಾ ಕೃಷಿ ಅಧಿಕಾರಿ ತಮ್ಮ ತಾಲೂಕುಗಳಲ್ಲಿ ಅವರು ಕೂಡ ನಿಮಗೆ ಮಾಹಿತಿ ಕೊಡ್ತಾರೆ, ಅವ್ರನ್ನ ಸಂಪರ್ಕಿಸಬಹುದು. ಇದನ್ನ ಹೆಚ್ಚಿನ ಫಲಾನುಭವನ ನಮ್ಮ ರೈತ ಬಾಂಧವರು ಮತ್ತು ಅವ್ರ ಮಕ್ಕಳು ಪಡ್ಕೊಳ್ಬೇಕಾಗಿ ಈ ಮೂಲಕ ಕೋರಿಕೊಡ್ತೇನೆ. ಇನ್ನು ಮುಖ್ಯಮಂತ್ರಿಗಳ ವಿದ್ಯಾನಿಧಿ ಯೋಜನೆಯು ಉತ್ತಮ ಯೋಜನೆಯಾಗಿದ್ದು, ಇದರಿಂದ ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಸಿಕ್ಕಿದಂತಾಗಿದೆ. ಈ ಶಿಷ್ಯ ವೇತನವನ್ನ 7ನೇ ತರಗತಿಯ ಮಕ್ಕಳಿಗೆ ಅನುಕೂಲವಾಗುವಂತೆ ಯೋಜನೆ ರೂಪಿಸಿದ್ರೆ ಮಧ್ಯಮ ವರ್ಗದ ಹಾಗೂ ಬಡ ರೈತರ ಮಕ್ಕಳಿಗೆ ಅನುಕೂಲಕರವಾಗುತ್ತೆ. ಇನ್ನು ಮುಖ್ಯಮಂತ್ರಿಗಳು ಇದರ ಬಗ್ಗೆ ಗಮನ ಹರಿಸುವಂತೆ ರೈತ ಮುಖಂಡ ಕಡಪೂರು ಮಂಜುನಾಥ್ ಮನವಿ ಮಾಡಿದ್ದಾರೆ. ಶಿಷ್ಯ ವೇತನವನ್ನು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡ್ತಕ್ಕಂಥ ದೃಷ್ಟಿಯಿಂದ ಜಾರಿಗೆ ತಂದಿದೆ. ಈ ಒಂದು ಯೋಜನೆಯನ್ನು ರೈತ ಕುಟುಂಬ ಮತ್ತು ಬಡವರ್ಗದ ರೈತರು ತುಂಬ ಸಂತೋಷದಿಂದ ಸ್ವೀಕಾರವನ್ನು ಮಾಡಿದ್ದಾರೆ. ಆದರೆ ಈ ಒಂದು ವಿದ್ಯಾನಿಧಿ ಯೋಜನೆಯನ್ನು 7ನೇ ತರಗತಿಯ ವಿದ್ಯಾರ್ಥಿಗಳಿಂದ ಪ್ರಾರಂಭ ಮಾಡಿದ್ರೆ ಮಧ್ಯಮ ವರ್ಗದ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಮತ್ತು ಈ ಒಂದು ಯೋಜನೆಯನ್ನು ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಪ್ರತಿ ವರ್ಷ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ತಕ್ಕಂಥ ಒಂದು ಯೋಜನೆಯಾಗಿದೆ. ಅದರಲ್ಲೂ ಹೆಣ್ಣು ಮಕ್ಕಳನ್ನು ಪ್ರೋತ್ಸಾಹ ನೀಡಲು ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಪ್ರಮಾಣದ ಪ್ರೋತ್ಸಾಹಧನವನ್ನು, ಶಿಷ್ಯ ವೇತನವನ್ನು ನೀಡ್ತಾ ಇರತಕ್ಕಂಥದ್ದು ಅಭಿನಂದನಾರ್ಹ. ಆದ್ದರಿಂದ ಈ ಒಂದು ಯೋಜನೆಯನ್ನು ಮಧ್ಯಮ ವರ್ಗದ ರೈತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನು ಪಡ್ಕೋಬೇಕು. ಮತ್ತು ಸರ್ಕಾರ 7ನೇ ತರಗತಿಯಿಂದ ಈ ಒಂದು ವಿದ್ಯಾನಿಧಿ ಯೋಜನೆಯನ್ನು ಆರಂಭ ಮಾಡಬೇಕು ಅಂತೇಳಿ ಎಲ್ಲ ವರದಕ್ಷಿಣೆ ಕಿರುಕುಳದಿಂದ ಯುವತಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಘಟನೆಗೆ ಕಾರಣರಾದ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸಿ ಸಂಬಂಧಿಕರು ಚಾಮರಾಜನಗರದಲ್ಲಿ ಪೊಲೀಸರ ವಿರುದ್ಧವೇ ಪ್ರತಿಭಟನೆ ನಡೆಸಿದರು. ಚಾಮರಾಜನಗರದ ಡಿವೈಎಸ್ಪಿ ಕಚೇರಿ ಮುಂದೆ ಜಮಾಯಿಸಿದಂತಹ ಪ್ರತಿಭಟನಾಕಾರರು ಸಾವಿಗೀಡಾದ ಯುವತಿ ದಿವ್ಯಾ ಫೋಟೋ ಹಿಡಿದು ಪೊಲೀಸರ ವಿರುದ್ಧ ಕಿಡಿಕಾರಿದ್ರು. ಇನ್ನು ಘಟನೆ ನಡೆದು 12 ದಿನ ಕಳೆದರೂ ಪೊಲೀಸರು ಇನ್ನೂ ಕೂಡ ಆರೋಪಿಗಳನ್ನ ಬಂಧಿಸಿಲ್ಲ. ಕೂಡಲೇ ತನಿಖೆಯನ್ನ ನಡೆಸಿ ಆರೋಪಿಗಳನ್ನ ಬಂಧಿಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದ್ರು. ಆ
ಅವರೇ ಅಡ್ಜಸ್ಟ್ಮೆಂಟ್ ಗಡಿ ಜಿಲ್ಲೆ ಚಾಮರಾಜನಗರದ ನಗರಸಭೆಯ ವ್ಯಾಪ್ತಿಯಲ್ಲಿ ಉಪಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಿರುಸಿನ ಮತಯಾಚನೆಯನ್ನ ಮಾಡಿದ್ರು. ಚಾಮರಾಜನಗರ ನಗರಸಭೆಯ 6ನೇ ವಾರ್ಡಿನ ಸದಸ್ಯ ಸಮೀವುಲ್ಲಾ ಅವರ ಅಕಾಲಿಕ ಮರಣದಿಂದಾಗಿ ತೆರವಾಗಿದ್ದ ಸ್ಥಾನಕ್ಕೆ ಉಪಚುನಾವಣೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅತೀಕ್ ಅಹಮದ್ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದ್ರು. ಈ ವೇಳೆ ಮಾತನಾಡಿದ ವಾರ್ಡಿನ ಮುಖಂಡ ನಯಾಜ್, 3 ಬಾರಿ ನಗರಸಭಾ ಸದಸ್ಯರಾಗಿದ್ದ ಅತೀಕ್ ಅವರು ತಮ್ಮ ಕಾಲಾವಧಿಯಲ್ಲಿ ಉತ್ತಮವಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಜಯಶೀಲರಾಗ್ತಾರೆ ಎಂದರು. ಇನ್ನು ಕಳೆದ 3 ಅವಧಿಗಳ ಕಾಲ ನಾನು ಇದೇ ವಾರ್ಡಿನ ಸದಸ್ಯನಾಗಿದ್ದೇನೆ. ಈ ಭಾಗದ ಮೂಲಕ ಸೌಕರ್ಯಗಳು ಸೇರಿದಂತೆ ಜನಸಾಮಾನ್ಯರ ಸಮಸ್ಯೆಗಳನ್ನು ಪರಿಹರಿಸಲು ಶ್ರಮಿಸಿದ್ದೇನೆ. ಈ ಬಾರಿ ಇದೇ ವಾರ್ಡ್ನ ಜನತೆಯ ಒತ್ತಾಯದ ಮೇರೆಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು 100ಕ್ಕೆ 100ರಷ್ಟು ನಾನೇ ಜಯಗಳಿಸುತ್ತೇನೆ ಅಂತ ಅಭ್ಯರ್ಥಿ ಅತೀಕ್ ಅಹಮದ್ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಈಗ ಚುನಾವಣಾ ಪ್ರಚಾರ ಭರ್ಜರಿಯಾಗಿ ನಡೀತಾ ಇದೆ. ನಾನು ಈಗ 6ನೇ ವಾರ್ಡಿಂದ ಸ್ಪರ್ಧಿಸಿದ್ದೀನಿ ಮತ್ತು 3 ಬಾರಿ ಸ್ಪರ್ಧಿಸಿ ಅಲ್ಲಿ ಒಳ್ಳೆಯ ಜನಗಳಿಗೆ ಒಳ್ಳೆಯ ಕೆಲಸ ಕೊಟ್ಟಿದ್ದೀನಿ. ನಮ್ಮ ವಾರ್ಡ್ಗೆ ನೀರು ಸರಬರಾಜು, ಬೋರ್ವೆಲ್ಲು, ರೋಡು, ರಸ್ತೆ ಎಲ್ಲ ಮಾಡಿಸಿದ್ದೀನಿ. ಅದರಿಂದ ಜನಗಳ ಒತ್ತಡ ಏನಂದರೆ ನೀವೇ ನಿಂತ್ಕೋಬೇಕು ಅಂತ ಒತ್ತಡ ಕೊಟ್ಟು ಜನಗಳ ಒತ್ತಡದಿಂದ ನಾನು ನಿಂತಿದ್ದೀನಿ. ಕಾಂಗ್ರೆಸ್ ಪಕ್ಷದಿಂದ ರೆಸ್ಪಾನ್ಸ್ ಆಗಿದೆ ಸರ್. ರೆಸ್ಪಾನ್ಸು 100ಕ್ಕೆ 200% ಜಾಸ್ತಿ ರೆಸ್ಪಾನ್ಸ್. ನಾವೇ ಗೆಲ್ತೀವಿ, ಅದಕ್ಕೆ ನಾವೇ ನಿಮಗೆ ಪ್ರತಿಸ್ಪರ್ಧಿ ಯಾರು? ಬಿಜೆಪಿ ಅವರಿದ್ದಾರೆ, JDS ಇದೆ. ಪ್ರತಿಸ್ಪರ್ಧಿ ಯಾರು? ಅಭ್ಯರ್ಥಿಯಾಗಿರುವ ನಗರಸಭೆ ಅಭ್ಯರ್ಥಿಯಾಗಿರುವ ಸೈಯದ್ ಅತೀಕ್ ಅವರು 3ನೇ ಬಾರಿ ಚುನಾವಣೆಗೆ ಆಕಾಂಕ್ಷಿಯಾಗಿದ್ದಾರೆ. 4ನೇ ಬಾರಿ ಆಕಾಂಕ್ಷಿಯಾಗಿದ್ದಾರೆ. ಜನ ಯಾಕಂದರೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿದ್ದೀವಿ ನೋಡಿ. ಇವಾಗ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯಾವುದು ಯೋಜನೆಗಳು ಕೊಟ್ಟಿಲ್ಲ. ನಮ್ಮ ಸರ್ಕಾರದಲ್ಲಿ ಪ್ರತಿಯೊಂದು ಯೋಜನೆ, ಬಟ್ಟೆ ಒಲೆ ಮಿಷಿನ್ LED ಬಲ್ಬ್ ಆಗಿರಲಿ, ಲ್ಯಾಪ್ಟಾಪ್ ಆಗಿರಲಿ ಎಲ್ಲ ಕೊಟ್ಟಿದ್ದೀವಿ. ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನೋಡಿ, ಇವಾಗ ಶಾಲೆ ಭಾಗ್ಯ ಇಲ್ಲ, ಶಾಲೆ ಭಾಗ್ಯ ಕೊಡ್ತಾ ಇಲ್ಲ, ಸ್ಕಾಲರ್ಶಿಪ್ ಇಲ್ಲ ಮಕ್ಕಳಿಗೆ, ಒಂದು LED ಬಲ್ಬ್ ಇಲ್ಲ. ನಗರಸಭೆಗೆ ನಮ್ಮ ಮುಸ್ಲಿಮ್ಸಲ್ಲಿ ಒಂದು ಕ್ಯಾಂಡಿಡೇಟ್ ಇಲ್ಲ ಕಾಂಗ್ರೆಸ್ಸಿಂದ. ಅದಕ್ಕೆ ಈ ಸತಿ ಜನ ಆಶೀರ್ವಾದ, ನಾವು ಗೆಲ್ತೀವಿ. ನಮಗೆ ಫೈಟಿಂಗ್ ನೇಚರ್ ಇಲ್ಲ, ಸುಮ್ಮನೆ ಕೈ ಬಗ್ಗೆ ಮತ ಗೆಲ್ತೀವಿ. ಯಾಕಂದರೆ ಜನ ಆಶೀರ್ವಾದದ ಕೆಲಸಗಳು ಮಾಡಿದ್ದೀವಿ. ಅದಕ್ಕೆ ನಮ್ಗೆ ಯಾವುದೂ ಇದಿಲ್ಲ, ಟೀಕೆ ಮಾಡೋಕ್ಕೆ ಹೋಗಲ್ಲ, ನಾವು ಯಾವ ಪಕ್ಷದ್ದು. ಮೈಸೂರು JSS ಅರ್ಬನ್ ಹಾಟ್ನಲ್ಲಿ JSS ಮಹಾವಿದ್ಯಾಪೀಠ ಹಾಗೂ ಕೇಂದ್ರ ಸರ್ಕಾರದ ಜವಳಿ ಮಂತ್ರಾಲಯದ ಸಹಯೋಗದೊಂದಿಗೆ 2021-22ನೇ ಸಾಲಿನಲ್ಲಿ 10 ದಿನಗಳ ಕಾಲ ನಡೆಯುವ ಕರಕುಶಲ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳಕ್ಕೆ ಚಾಲನೆ ದೊರೆತಿದೆ. ನಿನ್ನೆಯಿಂದ ಜನವರಿ 2ರವರೆಗೆ ಆಯೋಜಿಸಿರುವ ಕರಕುಶಲ ಮೇಳಕ್ಕೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ VS ಮಂಜುನಾಥ ಸ್ವಾಮಿ ಚಾಲನೆಯನ್ನ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಹೆಬ್ಬಾಳ್ ರಿಂಗ್ ರಸ್ತೆಯಲ್ಲಿ ನಡೀತಾ ಇರುವಂತಹ ಅರ್ಬನ್ ಹಾಟ್ ಮೇಳ ಮೈಸೂರು ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಯ ಜನರ ಗಮನವನ್ನ ಸೆಳೆದಿದೆ ಎಂದರು. ಬಳಿಕ ಮಾತನಾಡಿದ JSS ಲೆಕ್ಕ ಪರಿಶೋಧಕ ವಿಭಾಗದ KR ಸಂತಾನಂ ಅವರು, ಈ ಮೇಳದಲ್ಲಿ ರಾಷ್ಟ್ರೀಯ ಮತ್ತು ರಾಜ್ಯ ಪ್ರಶಸ್ತಿ ಪಡೆದಿರುವಂತಹ ದೇಶದ ನಾನಾ ಭಾಗಗಳಿಂದ ಸುಮಾರು 50ಕ್ಕೂ ಹೆಚ್ಚಿನ ಕುಶಲಕರ್ಮಿಗಳು ಭಾಗವಹಿಸಿದ್ದಾರೆ ಎಂದರು. ಇನ್ನು ಈ ಮೇಳದಲ್ಲಿ ಮಹಾರಾಷ್ಟ್ರದ ಟಸರ್ ರೇಷ್ಮೆ ಸೀರೆಗಳು, ಕೊಲ್ಲಾಪುರ ಚಪ್ಪಲಿಗಳು, ದೆಹಲಿಯ ಮಣ್ಣಿನಿಂದ ತಯಾರಿಸಲಾಗಿರುವಂತಹ ಗೃಹ ಅಲಂಕಾರಿಕ ಹೂಜಿಗಳು, ಗುಜರಾತ್ನ ಬಣ್ಣದ ಹೂಕುಂಡಗಳು, ಪಶ್ಚಿಮ ಬಂಗಾಳದ ಸೆಣಬಿನ ವಸ್ತುಗಳು, ತಮಿಳುನಾಡಿನ ಮರದ ಕೆತ್ತನೆ ಸೇರಿದಂತೆ ಅನೇಕ ಅಲಂಕಾರಿಕ ವಸ್ತುಗಳ ಮಾರಾಟಕ್ಕೆ ಲಭ್ಯವಿದೆ ಎಂದರು. ಸರ್ ಅಂಜಪ್ಪ ಅವರ
JSS ಅರ್ಬನ್ ಹಾತಲ್ಲಿ ಇವತ್ತು ನಾವೇನು ಹ್ಯಾಂಡಿಕ್ರಾಫ್ಟ್ ಮತ್ತು ಕರಕುಶಲ ಮೇಳ ಮತ್ತು ಎಲ್ಲ ನಮ್ಮ ಸಂಘಟನೆಗಳು ನಡೆಸ್ತಾ ಇದೆ. ಈ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡೋದಕ್ಕೆ ಭಾಳ ಸಂತೋಷ ಆಗಿದೆ. ಸಾರ್ವಜನಿಕರು, ಮೈಸೂರು ನಗರದ ನಾಗರಿಕರು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಬಹಳ ವರ್ಷಗಳಿಂದ ನಾವಿಲ್ಲಿ ಅರ್ಬನ್ ಹಾತಲ್ಲಿ ಈ ಥರದ ಕಾರ್ಯಕ್ರಮಗಳನ್ನು, ವಸ್ತು ಪ್ರದರ್ಶನಗಳನ್ನು ಆಯೋಜಿಸ್ತಾ ಇದ್ದೀವಿ. ಇದು ಬಹಳ ಯಶಸ್ವಿಯಾಗಿ ಕೂಡ ನಡೀತಾ ಇರೋದ್ರಿಂದ ಸೆಂಟ್ರಲ್ನ ಮಿನಿಸ್ಟ್ರಿಯವರು ಕೂಡ ಇದಕ್ಕೆ ಬಹಳಷ್ಟು ಸಹಕಾರ ಕೊಡ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬಂದು ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ನಾನು ಆಶಿಸ್ತೇನೆ. ಅರ್ಬನ್ ಹಾತ್ ಅನ್ನೋದು ದಿಸ್ ಎ ಪ್ಲಾಟ್ಫಾರ್ಮ್ ವೆರಿನ್ ಈ ನೇಕಾರರು, ಕುಶಲಕರ್ಮಿಗಳು ಹಾಗೂ ಅವರು ಏನು ಉತ್ಪನ್ನ ಮಾಡ್ತಾರೋ, ತಯಾರು ಮಾಡ್ತಾರೋ ಅದನ್ನು ನೇರವಾಗಿ ಅದನ್ನು ಗ್ರಾಹಕರಿಗೆ ತಲುಪಿಸೋ ಒಂದು ವ್ಯವಸ್ಥೆ. ಈ ವ್ಯವಸ್ಥೆನ ಭಾರತ ಸರ್ಕಾರದ ಜವಳಿ ಮಂತ್ರಾಲಯ ಹಾಗೂ ರಾಜ್ಯ ಸರ್ಕಾರದ ಹ್ಯಾಂಡ್ಲೂಮ್ ಮಂಡಳಿ, ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರು ಹಾಗೂ ನಮ್ಮ ಅರ್ಬನ್ ಹಾತ್ ಇದು ಒಂದು ವೇದಿಕೆ. ಈ ವೇದಿಕೆಯಲ್ಲಿ ಏನಾಗಿದೆ ಅಂದರೆ ಕಂಪ್ಲೀಟ್ ಪ್ರತಿಯೊಂದು ಗ್ರಾಹಕರಿಗೂ ನೇರವಾಗಿ ಅದನ್ನು ಈ ಕುಶಲಕರ್ಮಿಗಳಿಂದ ಪಡಿಬೋದು. ಅಂಕಿಅಂಶಗಳು ನೋಡಿದ್ರೆ ಇದು ನಾವು 2021ರಲ್ಲಿ ನಾವು ಏನು ಈ ಸಂಸ್ಥೆ 2004ರಲ್ಲಿ ನಾವು ಹುಟ್ಟಾಕಿದ್ವೋ ಇದುವರೆಗೂ ಅದು 34.33 ಕೋಟಿ ವಹಿವಾಟು ನಡೆಸಿದೆ. ಇದು 120 ಪ್ರೋಗ್ರಾಮ್ಗಳು ನಡೆದಿದೆ. ಇದರಲ್ಲಿ 7,735 ಕುಶಲಕರ್ಮಿಗಳು, ನೇಕಾರರಿಗೂ ಇದರಲ್ಲಿ ಭಾಗವಹಿಸಿದ್ದಾರೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಪ್ರಮುಖವಾಗಿದ್ದು 20 ಜನನೂ ಬಂದಿದ್ದಾರೆ ಒಂದು ಪ್ರೋಗ್ರಾಮ್ನಲ್ಲಿ. ಇನ್ನೊಂದು ಕಡೆ 150 ಜನನೂ ಬಂದಿದ್ದಾರೆ. 7 ದಿನಗಳಿಂದ 30 ದಿನಗಳ ಕಾಲ ನಡೆದಿದೆ ಈ ಫಂಕ್ಷನ್. 4 ಲಕ್ಷ ಮಿನಿಮಮ್ ವಹಿವಾಟಿನಿಂದ 98 ಲಕ್ಷವರೆಗೂ ನಡೆದಿದೆ. ಒಂದು ಕಳೆದ ಈ ಜನವರಿಯಿಂದ ಮಾರ್ಚ್ 31ರೊಳಗೆ ಭಾಳ ಪ್ರಮುಖವಾದದ್ದು ಈ ಹ್ಯಾಂಡಿಕ್ರಾಫ್ಟ್ಸ್ ಏನು ಎಕ್ಸಿಬಿಷನ್ ನಡೀತೋ ಅದರಲ್ಲಿ ಸೇಲ್ ಆಗಿರೋದು ಅಂಕಿಅಂಶ ನೋಡಿದ್ರೆ ಒಂದು ಲಾಸ್ಟ್ ಮಾರ್ಚ್ 21ರಲ್ಲಿ ಗಾಂಧಿ ಶಿಲ್ಪ ಬಜಾರ್ನಲ್ಲಿ 86 ಲಕ್ಷ ರೂಪಾಯಿ ನಮಗೆ ವಹಿವಾಟಾಗಿದೆ. 103 ಜನ ಕುಶಲಕರ್ಮಿಗಳು ಅದರಿಂದ ಲಾಭ ಪ್ರಯೋಜನ ಪಡೆದಿದ್ದಾರೆ. ಇನ್ನೊಂದು ಕ್ರಾಫ್ಟ್ ಬಜಾರ್ ಅಂತ ಏನು, ಅದು ಅಷ್ಟೇ ಈ ಕುಶಲಕರ್ಮಿಗಳಿಗೆ ಏನು, ಅದರಲ್ಲೂ ವಹಿವಾಟು 88.92 ಲಕ್ಷ, 100 ಜನ ಬಂದಿದ್ದಾರೆ. ಇದೇನು ತೋರಿಸುತ್ತೆ ಅಂದರೆ ಈ ಅಂಕಿಅಂಶಗಳು ಒಳ್ಳೆ ಈ ಕುಶಲಕರ್ಮಿಗಳಿಗೆ ನೇರವಾಗಿ ಈ ಅರ್ಬನ್ ಹಾತ್ ವತಿಯಿಂದ ಏನು ನಡೀತಾ ಇದೆ ಪ್ರೋಗ್ರಾಮಿಂದ ಅದರ ಲಾಭ ಪಡಿತಾ ಇದ್ದಾರೆ ಅನ್ನೋದು ಒಂದು ಸಂಗತಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಈ ನಮ್ಮ ಎಕ್ಸಿಬಿಷನ್ನು ಅರ್ಬನ್ ಹಾತ್ ಎಕ್ಸಿಬಿಷನ್ ನಡೀತಾ ಇದೆಯಲ್ಲ, ಇದೆಲ್ಲ ಕಾರಣ ರೂವಾರಿಗಳು ನೀವುಗಳೇ. ಈ ಮಾಧ್ಯಮ ಇದೆಯಲ್ಲ, ಈ ಮಾಧ್ಯಮದಿಂದ ಬೇಕಾದಷ್ಟು ಜನ ಆಕರ್ಷವಾಗಿದ್ದಾರೆ. ಮೈಸೂರಿನ ಮಹಾರಾಣಿ ಮಹಿಳಾ ಕಲಾ ಕಾಲೇಜಿನಲ್ಲಿ ಪ್ರತ್ಯಕ್ಷವಾಗಿದ್ದ ಕೆರೆ ಹಾವನ್ನ ಮೃಗರಕ್ಷಕ ಸೂರ್ಯ ಕೀರ್ತಿ ಅವರು ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ಬಿಟ್ಟಿದ್ದಾರೆ. ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಸನಿಹದಲ್ಲಿರುವ ಮಹಾರಾಣಿ ಮಹಿಳಾ ಕಲಾ ಕಾಲೇಜಿನಲ್ಲಿ ಹಾವೊಂದು ಕಾಣಿಸಿಕೊಂಡಿತ್ತು. ಕಾಲೇಜಿನಲ್ಲಿ ಇಂದು ಕೆಪಿಎಸ್ಸಿ ಪರೀಕ್ಷೆ ನಿಗದಿಯಾಗಿತ್ತು. ಪರೀಕ್ಷೆ ಆರಂಭಕ್ಕೂ ಮುನ್ನ ಕಾಣಿಸಿಕೊಂಡಂತಹ ಹಾವನ್ನ ಕಂಡು ಸಿಬ್ಬಂದಿ ಹೌಹಾರಿದ್ರು. ಇನ್ನು ವಿಚಾರ ತಿಳಿದು ಸ್ಥಳಕ್ಕೆ ಆಗಮಿಸಿದ ಸೂರ್ಯ ಕೀರ್ತಿ ಅವರು ಹಾವನ್ನ ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ಬಿಟ್ಟಿದ್ದಾರೆ. ಕೆರೆ ಹಾವು ಮರಿ ಇದು. ಕೆರೆ ಮರಿ ಕಚ್ಚುತ್ತೆ, ವಿಷ ಇರಲ್ಲ. ಸರ್ ಒಂದು ವಾಟರ್ ಬಾಟಲ್ ಇದೆ, ಸಿಗುತ್ತೆ. ಹಾವು ಬಂದ್ಬಿಟ್ಟಿತ್ತು. ಮುಚ್ಚಳ ಇದೆ ಅಲ್ಲ, ಕೊಡಿ ಸಾಕು ಕೊಡಿ. ಎಕ್ಸಾಮಿನೇಷನ್ ಹಾಲ್ ಒಳಗೆ ಏನಾದ್ರು ಬಂದ್ಬಿಟ್ಟಿದ್ರೆ ಅಯ್ಯೋ, ಎಕ್ಸಾಮಿನೇಷನ್ ಕ್ಯಾನ್ಸಲ್ ಮಾಡಬೇಕಾಗಿದೆ. ತೂತ್ ಮಾಡ್ತೀನಿ. ಒಂದು ಸೂಜಿ ಆಯ್ತು ಡಬ್ಳ ಏನಾರಿಗೆ ಒಂದು ಸೈಡ್ ಇಲ್ಲ ಕೊಡಗು ಜಿಲ್ಲೆ
ವಿರಾಜಪೇಟೆ ತಾಲೂಕಿನ ಕಾನೂರು ಗ್ರಾಮದಲ್ಲಿ ರಕ್ಷಣೆ ಮಾಡಿದ್ದ ಕರಡಿಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಡಿಗೆ ಬಿಟ್ಟಿದ್ದಾರೆ. ಇದೇ ಡಿಸೆಂಬರ್ 23ರಂದು ನಾಗರಹೊಳೆ ಅರಣ್ಯ ಪ್ರದೇಶದ ಕಾನೂರು ಗ್ರಾಮದಲ್ಲಿ ಕರಡಿಯನ್ನ ರಕ್ಷಣೆ ಮಾಡಲಾಗಿತ್ತು. ಈ ವೇಳೆ ಗಾಯಗೊಂಡಿದ್ದ ಕರಡಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡಲಾಗಿತ್ತು. ನಂತರ ಚೇತರಿಕೆ ಕಂಡ ಕರಡಿಯನ್ನ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಅರಣ್ಯ ವ್ಯಾಪ್ತಿಯ ಕಲ್ಲಹಳ್ಳ ಅರಣ್ಯ ಪ್ರದೇಶಕ್ಕೆ ಬಿಡಲಾಯಿತು. ವಿದ್ಯುತ್ ಕಂಬಕ್ಕೆ ಕಾರು ಡಿಕ್ಕಿಯಾದ ಪರಿಣಾಮ ವೈದ್ಯ ಸ್ಥಳದಲ್ಲೇ ಸಾವನ್ನಪ್ಪಿರುವ ದಾರುಣ ಘಟನೆ ಮೈಸೂರಿನ ಮಾನಸಿ ನಗರದ ರಿಂಗ್ ರಸ್ತೆಯಲ್ಲಿ ನಡೆದಿದೆ. ಮೈಸೂರಿನ ಇಎಸ್ಐ ಆಸ್ಪತ್ರೆಯ ವೈದ್ಯ ಶಿವಕುಮಾರ್ ಎಂಬುವವರೇ ಅಪಘಾತದಲ್ಲಿ ಮೃತಪಟ್ಟಂತಹ ದುರ್ದೈವಿಯಾಗಿದ್ದಾರೆ. ಈ ಸಂಬಂಧ ಸಿದ್ಧಾರ್ಥನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನಿಷ್ಠೂರ ನಿರ್ಭೀತ ಸುದ್ದಿಗಾಗಿ ನೋಡ್ತಾರೆ ಸಿರಿ ಟಿವಿ.